ನಿಮ್ಮದು ಸ್ಟುಡಿಯೋ ಇದೆಯಲ್ಲ, ಆ ಕಂಪ್ಲೀಟ್ ಸ್ಟುಡಿಯೋ ಸೆಟಪ್‌ಗೆ ಎಷ್ಟು ಪ್ಲೇಸ್‌ನ ಇಟ್ಕೊಂಡಿದ್ದೀರಾ? ಜೊತೆಗೆ ಅದಕ್ಕೆ ಎಷ್ಟು ಖರ್ಚಾಯಿತು? ಏನೇನೆಲ್ಲ ಇನ್‌ಸ್ಟ್ರುಮೆಂಟ್ಸ್ ಇದೆ? ಸ್ಟುಡಿಯೋ ಆ್ಯಕ್ಚುಲಿ ನಂದು ಇವಾಗ ನಾನು ಸದ್ಯಕ್ಕೆ ಮಾಡ್ಕೊಂಡಿರೋದು ಹೋಮ್ ಸ್ಟುಡಿಯೋ. ಅಂದರೆ ಮೀನ್ಸ್ ಓಕೆ. ಹಾಂ. ಮನೆಯಲ್ಲೇ ಒಂದು ಸಪ್ರೇಟ್ ರೂಮ್ ಅಂತಲೇ ನೋಡಿದ್ದು ನಾನು. ಮೋಸ್ಟ್ಲಿ ಇದ್ರದ್ದೊಂದು ಅರ್ಧ ಇದೆ ನನ್ನ ಸ್ಟುಡಿಯೋ. ಸೊ ಅದು ನಿಮಗೆ ಬೇಸಿಕ್ ಅಂತಂದ್ರೆ ಒಂದು ಕೀಬೋರ್ಡ್ ಅಂತೂ ಬೇಕೇ ಬೇಕು. ಕೀಬೋರ್ಡು, ಒಂದು ಇಂಟರ್ಫೇಸ್ ಅಂತ ಇರುತ್ತೆ, ಆಮೇಲೆ ಈ ಥರದ್ದೊಂದು ಕಂಡೆನ್ಸರ್ ಮೈಕು, ಅದಕ್ಕೊಂದು ಸ್ಟ್ಯಾಂಡು, ಆಮೇಲೆ ಒಂದು ಮಾನಿಟರ್ ಡಿಸ್ಪ್ಲೇ, ಆಮೇಲೆ ವಿಂಡೋಸ್ ಯೂಸ್ ಮಾಡ್ತಿರೋ ಮ್ಯಾಕ್ ಯೂಸ್ ಮಾಡ್ತಿರೋ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಆ ಥರದ್ದೊಂದು ವಿಂಡೋಸ್ ಅಥವಾ ಮ್ಯಾಕು, ಅದಕ್ಕೊಂದು ಸಾಫ್ಟ್ವೇರ್. ಸೊ ದಿಸ್ ಇಸ್ ದ ಬೇಸಿಕ್. ಅದು ಅಂದರೆ ನಿಮಗೆ ಒಂದು ಗುಡ್ ಕ್ವಾಲಿಟಿ ಅಂದರೆ ಇದರಲ್ಲಿ ಡಿಫ್ರೆನ್ಸ್ ಇದೆ ನಿಮಗೆ. ಫಾರ್ ಎಕ್ಸಾಂಪಲ್ ನೀವು ಯಾವ ಥರ ಕಂಡೆನ್ಸರ್ ಮೈಕ್ ತೊಗೋತೀರ ಅಂದರೆ ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ ನಿಮಗೆ. 20,000, 30,000, 60, 80, 1,00,000 ತನಕ ಹೋಗುತ್ತೆ. ಅದರಲ್ಲಿ ನನಗೆ ಏನು ಬೇಕು, ನಾನು ಏನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ನಾನು ಬರೀ ಇನ್ಸ್ಟಾಗ್ರಾಮಿಗೆ ಮಾಡ್ತಾ ಇದ್ದೀನಾ, ಅಥವಾ ಮ್ಯೂಸಿಕ್ ಡೈರೆಕ್ಷನ್ಸ್ ಮಾಡ್ತಾ ಇದ್ದೀನಿ, ಅಥವಾ ಶಾರ್ಟ್ ಮೂವಿಗೇನೋ ಸಿನಿಮಾಗಳಿಗೇನೋ ಮಾಡ್ತೀನ. ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದ್ರ ಮೇಲೆ ನಮ್ಮ ರಿಕ್ವೈರ್ಮೆಂಟ್ನ ಹಾಕೋಬೇಕು ನಾವು. ಇದು ಓಕೆ, ಇಷ್ಟು ಬಜೆಟ್ ನಾನು ತಡ್ಕೋತೀನಿ, ಆ್ಯಂಡ್ ಮೋರ್ ಓವರ್ ಅದರಿಂದ ರಿಟರ್ನ್ ಬರುತ್ತಾ ನನಗೇನಾದರೂ, ಅಥವಾ ರಿಟರ್ನ್ ಬರದೇ ಇದ್ರೂ ಪರವಾಗಿಲ್ಲ, ನಾನು ಅದನ್ನ ಮಾಡ್ತೀನ. ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಹಂಗೆ ನೋಡಿದ್ರೆ ನಾನು ಆಗುತ್ತೆ ನಿಮ್ಗೊಂದು ಒಳ್ಳೆ ಬಜೆಟ್ ಇದ್ರನ್ನೆಲ್ಲ ಹಾಕ್ತೀನಿ ಅಂದರೆ ಮಿನಿಮಮ್ ಅಂತಂದ್ರೆ ಒಂದು 2 ಲ್ಯಾಕ್, 2 ಲ್ಯಾಕ್ 2.5 ಆಗುತ್ತೆ. 3 ಲಕ್ಷ ಹತ್ರ ಬೇಕು ಮಿನಿಮಮ್. ಅದು ಮಿನಿಮಮ್. ಅಂದರೆ ಒಂದು ಗುಡ್ ಕ್ವಾಲಿಟಿ. ಇವಾಗ ನಾನು ಏನು ಮಾಡ್ತಿದ್ದೀನಲ್ಲ, ಸೊ ಅಷ್ಟು ಕ್ವಾಲಿಟಿ ನಿಮಗೆ ಬೇಕಂದ್ರೆ, ಸೊ ಇವಾಗ ನಾನು ಸಿನಿಮಾಗಳಿಗೂ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ರಿಂದ ನನಗೆ ಅದು ಯೂಸ್ ಆಗುತ್ತೆ, ನನಗೆ ಯಾವತ್ತೋ ಒಂದಿನ ಅದು ಬರುತ್ತೆ ಅನ್ನೋದೊಂದು ಧೈರ್ಯ. ಬಟ್ ಬಿಗ್ನರ್ಸ್ ಯಾರು ಇರ್ತಾರಲ್ಲ, ಅಷ್ಟೆಲ್ಲ ಹೋಗಿದ್ರೆ ಫಸ್ಟ್ ಅವ್ರು ಫೈನಾನ್ಷಿಯಲಿ ಸ್ಟೇಬಿಲಿಟಿ ಇದೆ, ಸಖತ್ತಾಗಿದ್ದಾರೆ ಅನ್ನಂಗಿದ್ರೆ ನೋ ಪ್ರಾಬ್ಲಮ್, ಅಂತ ಮಾಡ್ಕೊಳ್ಬೋದು. ಬಟ್ ಇಲ್ಲ, ಒಂದು ಹಂತಕ್ಕೆ ಹೋಗೋವರೆಗೂ ಒಂದು ಸ್ವಲ್ಪ ಚಿಕ್ಕದೇ ಮೈಕು, ಅದು ಯಾಕಂದ್ರೆ ನಾನು ಶುರು ಮಾಡಿದೆ ಅಲ್ಲಿಂದ, ಯಾವುದೋ ಒಂದು ಸೈಡ್ ಮೈಕ್ ಇಟ್ಕೊಂಡು ಶುರು ಮಾಡಿದೆ, ಅಲ್ಲಿಂದ ಇನ್ನೊಂದು ಏನೋ ನಾಲೆಡ್ಜ್ ಬಂತು. ಆ್ಯಂಡ್ ಧೈರ್ಯ ಕೊಡುತ್ತೆ ನಿಮ್ಗೆ ಅದು, ಈ ಹಂತ ಮುಗಿಸಿದ್ಯಾ ನೀನು, ಇನ್ನೊಂಚೂರು ಅಪ್ಗ್ರೇಡ್ ಆಗಿ ಇವಾಗ ಅಂತ. ಆ್ಯಂಡ್ ಮೋರ್ ಓವರ್ ಯಾವುದೋ ದುಡ್ಡು ತೊಗೊಂಡು ಮಾಡೋಕ್ಕಾಗಲ್ಲ. ಇವಾಗ ನಾನು ಹೆಂಗೆ ಮಾಡ್ತೀನಿ, ನನ್ನ ಬಿಹೇವಿಯರ್ ಹೆಂಗಂದರೆ, ನನಗೇನೋ ಇಷ್ಟ ಆಯಿತು, ಇವಾಗ ನಾನು ಗಿಟಾರ್ ನುಡಿಸ್ಬೇಕು, ನನಗೆ ಗಿಟಾರ್ ಬರಲ್ಲ, ಫಸ್ಟ್ ನಾನು ಗಿಟಾರ್ ತೊಗೋತೀನಿ. ನೋಡೋರು ಅಂತಾರೆ, ನಿನಗೇನು ಹೆಂಗೆ ನಮ್ಮ ಅಪ್ಪ ಅಮ್ಮನೇ ಅಂತಿದ್ರು, ನಿನ್ಗೇನು ಗಿಟಾರ್ ನುಡ್ಸೋಕೆ ಬರುತ್ತಾ, ಸುಮ್ಮನೆ ದುಡ್ಡು ಹಾಕ್ತಿದೀಯ ಅದಕ್ಕೆ ಅಂತ. ತಗೊಂಡ್ಮೇಲೆ ಕಲಿತೆ ನಾನು. ಅಂದರೆ ನನಗೆ ಗೊತ್ತು, ನಾನು ದುಡ್ಡು ಹಾಕಿದ್ದೀನಿ, ನಾನು ಕಲಿಬೇಕು ಅದನ್ನ ಅಂತ. ಆ್ಯಂಡ್ ಮೋರ್ ಓವರ್ ಅದು ನನ್ನ ಹತ್ರ ಇದ್ದಾಗ ಮಾತ್ರ ನಾನು ಅದು ನುಡ್ಸೋಕ್ಕಾಗೋದು. ಫಸ್ಟ್ ಕಲಿಯೋಣ. ಎಷ್ಟೊಂದು ಜನ ಎಡವದೇ ಅಲ್ಲಿ, ಮ್ಯೂಸಿಕ್ ಆಗಲಿ ಯಾವುದೇ ಫೀಲ್ಡ್ ಆಗಲಿ, ಫಸ್ಟ್ ಕಲಿಯೋಣ, ಅಥವಾ ಇನ್ನೊಂಚೂರು ಟೈಮ್ ಬೇಕು ನನಗೆ, ಇನ್ನೊಂಚೂರು ಇದನ್ನೇನೋ ಅರ್ಥ ಮಾಡ್ಕೋಬೇಕು, ಇನ್ನೊಂಚೂರು ಏನೋ ಆಗಬೇಕು ಅನ್ನೋದಕ್ಕಿಂತ, ನಿನಗೆ ಏನು ನಾಲೆಡ್ಜ್ ಅನ್ನಿಸ್ತಿದೆ, ಇಲ್ಲಿಂದ ನಿಂಗೆ ಸರಿ ಅನ್ನಿಸ್ತಿದೆಯಾ, ಫಸ್ಟ್ ನುಗ್ಗಬೇಕು. ಆಯಿತು ಮಾಡಿಬಿಡೋಣ, ಅದಾದ್ಮೇಲೆ ನೋಡೋಣ ಏನಾಗುತ್ತೆ. ಹಂಗಂತ ಸುಮ್ಮನೇನೂ ಅಲ್ಲ, ಒಂದು ಬೇಸಿಕ್ ನಾಲೆಡ್ಜ್ ಸಿಕ್ಕರೆ ಸಾಕು. ನೀವು ವೆಯ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಎಂಡೇ ಇರಲ್ಲ. ಇವತ್ತು ನನಗೆ ನನ್ನ ಇದ್ರದ್ದೇ ಆಯಿತು, ಕೆಫೆ ಓಪನ್ ಮಾಡಿದ್ವಲ್ಲ ನಾವು ನಾದ ಅಂತ, ಎಷ್ಟೊಂದು ಜನ ಆರ್ಟಿಸ್ಟ್ಗಳು ನನಗೆ ಸಪೋರ್ಟಿಗೆ ನಿಂತರು. ಅಂದರೆ ಇದೇ ಥರ ಜಾಮಿಂಗ್ ಮಾಡ್ಕೊಂಡ್ರು, ಸಿಂಗರ್ಸು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ, ಅವರೆಲ್ಲ ಹೇಳಿದ್ರು ಅದೇ ಮಾತು, ನುಗ್ಗಿದಿರಲ್ಲ ಸರ್, ಹೆಂಗೆ ನೀವು ಅಂದರೆ ಇವಾಗ ಕೆಫೆ ಎಲ್ಲ ಓಪನ್ ಮಾಡೋದು ಅಂದರೆ ಒಂದು ಏನೋ ದೊಡ್ಡ ವಿಚಾರ ಅನ್ನೋ ಥರ, ಅಂದರೆ ದೊಡ್ಡ ಅಮೌಂಟ್ ಬಜೆಟ್ ಬೇಕು, ಅದಕ್ಕೆ ಅದರದೇ ಆದ ಪ್ಲ್ಯಾನ್ ಬೇಕು, ಅಷ್ಟು ಈಸಿ ಅಲ್ಲ ಅದು ಅನ್ನೋ ಥರ. ಹಿಂಗೆ ಓಪನ್ ಮಾಡ್ತೀವಿ ನಾವು, ಬನ್ನಿ ನೀವು ಅಂದರೆ ಹಿಂಗೆ ಓಪನ್ ಮಾಡಿದ್ರಿ ಅಂತ ಎಲ್ಲರಿಗೂ ಖುಷಿ, ಹೆಂಗೆ ನುಗ್ಗಿದ್ರಿ ನೀವು ಅಂತ. ನನಗೂ ಗೊತ್ತಿಲ್ಲ, ಒಂದು ನಂಬಿಕೆ. ನೀನು ಒಳ್ಳೇದು ಮಾಡೋಕ್ಕೆ ಹೋದರೆ ಜನ ಬರ್ತಾರೆ, ಅದಕ್ಕೊಂದು ಪ್ರೀತಿ ಸಿಗುತ್ತೆ. ಫಸ್ಟ್ ನುಗ್ಗಬೇಕು. ಏನೋ ಕಲಿಬೇಕಾ, ಇವಾಗ ಮೈಕ್ ತೊಗೋಬೇಕಾ, ತೊಗೊಂಬಿಡು ಫಸ್ಟು, ಆಮೇಲೆ ಕಲಿತೀಯಾ. ನಾವು ಯಾವಾಗ ಇಲ್ಲ ನಾವು ಒಂಚೂರು ಕಲಿಯೋಣ, ಮಾಡೋಣ, ಟೈಮ್ ಇದೆ ಅಂದರೆ ನೀವು ನಂಬಲ್ಲ. ಅದು ಇನ್ನೂ ಒಂದು 6 ತಿಂಗಳಿದ್ದು 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 5 ವರ್ಷ ಆಗುತ್ತೆ. ಕೆಲವೊಬ್ರು ಅದ್ರ ಕಡೆ ಹೋಗೋದೇ ಇಲ್ಲ, ಮತ್ತಿನ್ನೆಲ್ಲೋ ಡೈವರ್ಟ್ ಆಗಿಬಿಡ್ತಾರೆ. ಅಟ್ಲೀಸ್ಟ್ ಅದನ್ನು ತೊಗೊಂಡು ಆ ಪ್ರೋಸೆಸ್ಗೆ ಹೋದರೆ ಒಳ್ಳೇದು. ಹಂಗಿದ್ದಾಗ ಅದು ವರ್ಕ್ ಆಗುತ್ತೆ. ಒಂದು ಮಿನಿಮಮ್ ಬೇಕು, ಒಂದು ಮಿನಿಮಮ್ ಹಾಕ್ತೀನಿ ಅಂದರೆ ಒಂದು 40-50 ಸಾವಿರ, 60 ಸಾವಿರ ಇಟ್ಸ್ ಬೇಸಿಕ್. ಅದಕ್ಕೊಂದು ಚಿಕ್ಕದು ಒಂದು ಇಂಟರ್ಫೇಸು, ಮೈಕು, ಒಂದು ಮಾನಿಟ್ರು, ಒಂದು CPU ಅಥವಾ ಏನೋ ಒಂದು ಬೇಸಿಕ್ ಲ್ಯಾಪ್ಟಾಪ್. ಬೇಸಿಕ್ ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್. ಅದಾದ್ಮೇಲೆ ಅದನ್ನ ಕಲಿಬೇಕು, ಹೆಂಗೆ ಅದು ವರ್ಕ್ ಆಗುತ್ತೆ. ಇವಾಗ ಸಾಫ್ಟ್ವೇರ್, ಯಾಕಂದ್ರೆ ತುಂಬಾ ಸಾಫ್ಟ್ವೇರ್ಗಳಿರುತ್ತೆ, ನಾವು ಯೂಸ್ ಮಾಡೋ ಸಾಫ್ಟ್ವೇರ್ ಬೇರೆ ಇರುತ್ತೆ, ಬೇರೆದು ಇನ್ನೊಂದಿರುತ್ತೆ. ಅದು ನೋಡ್ಬೇಕು. ಈಗ ಯೂಟ್ಯೂಬಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ. ಏನು, ಯಾಕಂದ್ರೆ ನಾವು ಕಲ್ತಿರೋದು ಹಂಗೆ, ನಾವೇನು ಯಾರ ಹತ್ರನೋ ಜಾಯಿನ್ ಆಗಿ ಇನ್ನೇನೋ ಕಲ್ತಿದ್ದಲ್ಲ. ಒಂದೊಂದೇ ನಾವು ಕಲ್ತು ಅದನ್ನ ನಾವಿನ್ನೇನೋ ಇಂಪ್ಲಿಮೆಂಟ್ ಮಾಡ್ಕೊಂಡು ಇನ್ನೇನು ಮಾಡ್ಬೋದು ಅದರಲ್ಲಿ ಅಂತ ಹುಡುಕಿದ್ದು. ಸೊ ಆ ಸರ್ಚಿಂಗ್ ಮೈಂಡ್ ಇರಬೇಕು. ನನಗೇನೋ ಅರ್ಥ ಆಗ್ತಿದೆ ಅಂದರೆ ಅದ್ರ ಮೇಲೆ ಇನ್ನೇನಾದ್ರು ವರ್ಕ್ ಮಾಡ್ಬೋದಾ ಅನ್ನೋದು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಂಡ್ ಪೇಷನ್ಸ್, ಹೇಳಿದ್ನಲ್ಲ, ಸ್ಕಿಪ್ ಮಾಡದೆ ನೋಡಬೇಕು ಏನೇನು ಹೇಳಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಯಾಕಂದ್ರೆ ಇವಾಗ ಹೆಂಗಾಗಿದೆ ಅಂದರೆ, ನಿಮಗೆ 1 ನಿಮಿಷದ ನಾವು ಏನಾರು ಹಾಡು ಹಾಕಿದ್ರೆ ಅಷ್ಟೊಂದು ಪೂರ್ತಿ ಕೇಳೋಷ್ಟು ಪೇಷನ್ಸ್ ಇರಲ್ಲ ಯಾರಿಗೂ. ಒಂದು 10 ಸೆಕೆಂಡ್ ಕೇಳ್ಬಿಡ ಸಾಕು, ನೆಕ್ಸ್ಟ್ ಅನ್ನೋ ಥರ ಇರುತ್ತೆ. ಸೊ ಆಗ ಪೇಷನ್ಸ್ ಇಂದ ನೋಡಿದ್ರೆ ನಿಮಗೆ ಡೆಫಿನೆಟಾಗಿ ಅರ್ಥ ಆಗುತ್ತೆ. ಏನಾದರೂ ಸರಿ ಶುರು ಮಾಡ್ಬೇಕು ಫಸ್ಟು ಅಂತ. ನಿಮ್ಮ ಸಂಗೀತ ಜರ್ನಿ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು, ಎಷ್ಟನೇ ವಯಸ್ಸಿಂದ ನೀವು ಕ್ಲಾಸಿಗೆ ಹೋಗಿದ್ದು, ಮತ್ತು ಎಷ್ಟು ವರ್ಷ ಕಲ್ತ್ರಿ? ಯೂಶಲಿ ಹೇಳ್ತಾರೆ ಎಲ್ಲರೂ, ಇವಾಗ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೆ,
ಇಷ್ಟು ವರ್ಷ ಕಲಿತೆ, ಒಂದು 3-4 ವರ್ಷ ಕಲಿತೆ. ಆಮೇಲೆ ನನಗೆ ಕ್ಲಾಸ್ ಬಿಟ್ಟ ತಕ್ಷಣ ಟಚ್ಚೇ ಹೋಗ್ಬಿಡ್ತು ನನಗೆ. ಮತ್ತೆ ಇವಾಗ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ, ನನಗೆ ಸಂಗೀತ ಅಭ್ಯಾಸ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತಾರೆ. ಈ ಸಂಗೀತ ಅಭ್ಯಾಸ ಎಷ್ಟು ವರ್ಷ ಇರಬೇಕು, ಎಷ್ಟು ವರ್ಷ ಮಾಡಿದ್ರೆ ಒಂದು ಒಳ್ಳೆ ಸಿಂಗರ್ ಅಂತ ಅನ್ನಿಸ್ಕೊಬೋದು? ಆ್ಯಕ್ಚುಲಿ ಸಂಗೀತ ಅಭ್ಯಾಸ ಬೇಕು. ಇವಾಗ ನಂದು ಹೆಂಗಾಯ್ತು ಅಂದ್ರೆ ನಮ್ಮ ತಂದೆ ಮ್ಯೂಸಿಷಿಯನ್ ಆಯಿತಾ. ಅವರು ಹರಿಕತೆಗೆ ಡ್ರಾಮಾಗಳಿಗೆಲ್ಲ ಕೀಬೋರ್ಡ್ ನುಡಿಸ್ತಿದ್ರು ಆ್ಯಂಡ್ ಹಾಡ್ತಿದ್ರು. ನನ್ನ ಜರ್ನಿ ಹೆಂಗೆ ಶುರುವಾಯಿತು ಅಂದರೆ ನನ್ನ ಮನೇಲೇ ಮ್ಯೂಸಿಷಿಯನ್ ಅಂದರೆ ಅಪ್ಪನೇ ಮ್ಯೂಸಿಷಿಯನ್ ಇದ್ರು. ಅಪ್ಪ ಅವಾಗ ಏನಾಗ್ತಿತ್ತು, ಡ್ರಾಮಾಗೆ ನಾಟಕಗೆಲ್ಲ ಹೋಗ್ತಿದ್ರು. ಬೆಳಗ್ಗೆ ಎದ್ದರೆ ನಮ್ಮ ಮನೇಲಿ ಇವಾಗ ಏನೋ ನಾಟಕಕ್ಕೆ ಹೋಗಿದ್ದಾರೆ ಅಪ್ಪ ಅಂತಂದರೆ, ಬೆಳಗ್ಗೆ ಎದ್ದರೆ ನನ್ನ ಮನೇಲಿ ತಬ್ಲಾ ಪ್ಲೇಯರ್ ಅವ್ರು ಇರ್ತಿದ್ರು, ಸ್ಯಾಕ್ಸೋಫೋನ್ ನುಡ್ಸೋರು ಇರ್ತಿದ್ರು, ಹಾರ್ಮೋನಿಯಂ ನುಡ್ಸೋರು, ಅಪ್ಪ ಕೀಬೋರ್ಡ್ ನುಡಿಸ್ತಿದ್ರು, ತಬ್ಲಾ ನುಡ್ಸೋರು, ಡೋಲಕ್ಕು, ಕಾಂಗೋ ಎಲ್ಲರೂ. ಅಂದರೆ ಇವಾಗ ನಮ್ಮೂರ ಪಕ್ಕನೇ ಎಲ್ಲೋ ಇರ್ತಿತ್ತು. ಅವರೆಲ್ಲ ಅವ್ರೂರಿಗೆ ಹೋಗೋಕ್ಕೆ ಲೇಟ್ ಆಗ್ತಿತ್ತು, ಒಂದು ಬಸ್ ಫೆಸಿಲಿಟೀಸ್ ಇರ್ತಿಲ್ಲ ಅಂತ ಅಪ್ಪ ಏನು ಮಾಡ್ತಿದ್ರು, ನಮ್ಮನೇಲಿ ಉಳಿಸ್ಕೊಂತಿದ್ರು, ಬನ್ನಿ ಇಲ್ಲೇರಿ ಅಂತ. ಬೆಳಗ್ಗೆ ಎದ್ರೆ ಆರಾಮಾಗಿ ಒಂದು 7 ಗಂಟೆಗೆ ಎಲ್ಲರೂ ಎದ್ದು ಕೂತ್ಕೊಂಡ್ರು. ಎಷ್ಟು ಇನ್ಸ್ಟ್ರೂಮೆಂಟ್ ಇರ್ತಿತ್ತು ನಮ್ಮನೆ. ಅವ್ರದ್ದು ಇನ್ನೊಂದಷ್ಟು ಚರ್ಚೆಗಳು ಇರ್ತಿತ್ತು ಅವಾಗಂದ್ರೆ, ನೆನೆ ನಾಟಕ ಹೆಂಗಾಯ್ತು, ಚೆನ್ನಾಗಾಯ್ತಾ, ಇದನ್ನೇನೋ ತಪ್ಪು ಮಾಡಿದ್ವಿ ಅಣ್ಣ, ಇನ್ನೇನೋ ಸರಿ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಇದನ್ನೇನೋ ಇಂಪ್ಲಿಮೆಂಟ್ ಮಾಡೋಣ. ಆಗ ನನಗಿನ್ನೇನು ಕೆಲಸ, ಹೋಗಿ ಹಾರ್ಮೋನಿಯಂ ನುಡ್ಸೋ, ಹೋಗಿ ತಬ್ಲಾ ನುಡ್ಸೋ. ಸೊ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಶುರುವಾಯಿತು ನನಗೆ, ಎಷ್ಟು ಚಂದ ಇದೆ ಇದು ಅಂತ. ಆಮೇಲೆ ನಮ್ಮ ತಂದೆ ಏನು ಮಾಡ್ತಿದ್ರು, ಈ ದೇವಸ್ಥಾನಗಳಿಗೆಲ್ಲ ಪ್ರೋಗ್ರಾಮ್ಗೆ ಹೋಗ್ತಿದ್ರು. ಅವಾಗ ನನ್ನ ಸುಮ್ಮನೆ ಕರ್ಕೊಂಡು ಹೋಗೋದು, ಬಾ ತಾಳ ಹಾಕು, ನೀನು ಸುಮ್ಮನೆ ನಾನು ಸುಮ್ಮನೆ ಕೂತ್ಕೊಂಡು ಹಿಂಗೆ ತಾಳ ಹಾಕೋದು, ಅಥವಾ ಅವ್ರು ಏನಾರು ಹಾಡ್ತಿದ್ರು ಹಿಂಗೆ ನೋಡೋದು, ನುಡ್ಸೋದು ಏನಾರು ಇದ್ರೆ ನೋಡೋದು. ಸೊ ಅದು ಹಂಗೆ ಅಭ್ಯಾಸ ಆಗ್ತಾ ನಮ್ಮ ತಂದೆ ಗುರುಗಳಿದ್ದಾರೆ, ಆರಮುಗಚಾರ್ ಅಂತಿದ್ರು. ಸೊ ಅವ್ರ ಹತ್ರನೇ ನನ್ನ ಫಸ್ಟ್ ಹಾಕಿದ್ದು. ನಮ್ಮ ತಂದೆಗೆ ಅವರೇ ಹೇಳ್ಕೊಟ್ಟಿದ್ದು. ಅವರು ತುಂಬ ಒಳ್ಳೆ ವಿದ್ವಾಂಸರು, ಅವ್ರ ಹತ್ರ ಹಾಕಿದ್ರು, ಕಲಿತಾ ಇದ್ದೆ. ಅದ್ರ ಮಧ್ಯನೂ ಏನಾಯ್ತು ಅಂದರೆ, ಈ ಹುಡುಗರ ಬುದ್ಧಿ ಅಲ್ಲ ಅವಾಗೆಲ್ಲ, ಆಟ ಆಡ್ಬೇಕು, ಇದು ಯಾವುದಪ್ಪ ನನಗೆ ಏನಿದು ಅಂತ. ಅವಾಗಲೂ ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ ನಾನು. ಒಂದ್ಸತಿ ಏನಾಯ್ತು, ಸ್ಕೂಲಲ್ಲಿ ಯಾವುದೋ ಕಾಂಪಿಟೇಷನ್ ಇಟ್ಟಿದ್ರು. ಸೊ ಫಸ್ಟ್ ಟೈಮು ಅಲ್ಲಿ ನನಗೆ ಗೊತ್ತಿರೋರೇ ಅಪ್ಪಂಗೆ ಗೊತ್ತಿರೋ ಪ್ರಿನ್ಸಿಪಾಲೇ ಅವ್ರು ಇದ್ದಿದ್ದು. ನಿಮ್ಮ ಮಗ ಹಾಡ್ತಾನಲ್ರಿ, ಹಾಡಿಸ್ರಿ ಒಂದು ನೋಡೋಣ, ನೀವು ಹೆಂಗೋ ನೀವು ನುಡಿಸಿರಲ್ಲ, ಅವ್ನ ಕೈಲೂ ಹಾಡಿಸಿ ಅಂತ. ನಮ್ಮ ಅಪ್ಪ ಒಂದು ಹಾಡಪ್ಪ ನೀನು ಅಂತು. ನಾನು ಯಾವಾಗಪ್ಪ ಯಾವುದು ಹಾಡಲ್ಲ ನಾನು ಅಂತ ಹೇಳಿ ಹಾಡೋಣ ಅಂತ ಅಂದ್ಬಿಟ್ಟು ಎದೆ ತುಂಬಿ ಹಾಡುವೆನು. ಫಸ್ಟು ಹಾಡು ಅದನ್ನು ಹಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದೆ. ಫುಲ್ ಸ್ಕೂಲಲ್ಲಿ ಎಲ್ಲರೂ ಖುಷಿ, ಫುಲ್ ಚಪ್ಪಾಳೆ. ನನಗೊಂಥರ ಖುಷಿ ಆಗೋಯ್ತದೆ, ಇಷ್ಟೊಂದು ಚಪ್ಪಾಳೆ ಹೊಡಿತಾರ ಒಂದು ಹಾಡು ಹಾಡಿದ್ರೆ ಅಂತ. ಆಮೇಲೆ ಫಸ್ಟ್ ಸೆಕೆಂಡ್ ಪ್ರೈಸ್ ಏನೋ ಬಂತು ನನಗದು. ಅವಾಗ ಸ್ವಲ್ಪ ಸೀರಿಯಸ್ ಆದೆ ನಾನು, ಇಲ್ಲ ಏನೋ ಕಲಿಯೋಣ, ಏನೋ ಸಖತ್ತಾಗಿದೆ ವೈಬಿದು ಅಂತ. ಅದಾದಮೇಲೆ ಹಾಸ್ಟೆಲ್ಗೆ ಹೋದೆ ನಾನು. ಅಂದರೆ ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಓದಿದ್ದು ನಾನು. ಎಕ್ಸಾಮ್ ಎಲ್ಲ ಪಾಸ್ ಆಗಲ್ಲ ಹೋದ್ಮೇಲೆ ಟಚ್ ಬಿಟ್ಟೋಯ್ತು ಮತ್ತೆ ನನಗೆ. ಯಾಕಂದ್ರೆ ಅಲ್ಲಿ ಹಾಸ್ಟೆಲ್ ಅಂದರೆ ಅಲ್ಲೇ ಇರಬೇಕು, ನಿಮ್ಗೆ ಊರಿಗೆ ಕಳಿಸಲ್ಲ ಏನಿಲ್ಲ, ಹಾಗೆ ಟಚ್ ಬಿಟ್ಟೋಯ್ತು. ಅದಾದಮೇಲೆ ಸಾಕಾಗಿತ್ತು ನನಗೆ, ಆಲ್ರೆಡಿ ಬೋರ್ ಆಗಿಬಿಟ್ಟಿತ್ತು. ಹಾಡ್ತಿದ್ದೆ ಸ್ಕೂಲಲ್ಲಿ, ಬಟ್ ಕಲಿಬೇಕು ಅನ್ನೋಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ. ಅದಾದಮೇಲೆ ಮತ್ತೆ ಬಂದಮೇಲೆ ಸಂಗೀತಕ್ಕೆ ಹಾಕಿದ್ರು ಅಪ್ಪ, ಕಲಿ ನೀನು ಅಂತ. 10th ಅಂತ ಬಿಡಿಸ್ಬಿಟ್ಟಿದ್ರು. ಸೊ ಕಲಿ ನೀನು ಅಂತ ಮತ್ತೆ ಹಾಕಿದ್ರು. ಅಷ್ಟೊಳಗೆಲ್ಲ ನಂಗೆ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತು. ಅವಾಗ ಏನು ಮಾಡ್ತಿದ್ದೆ ನಾನು, ಅಲ್ಲಿ ಎಲ್ಲಾರ ಕ್ಲಾಸಿಗೆ ಹೋಗೋದಿದ್ರೆ ಒಂದು ರೌಂಡ್ ಹಾಕೊಂಡು ಸುತ್ತಾಕೊಂಡು ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಬರೋದು. ಆ ಕ್ಲಾಸ್ ಮುಗೀತು ನಂದು ಅಂತ. ನಮ್ಮ ಅಪ್ಪ ಒಂದು ದಿವಸ ನೋಡಿದ್ರು, ಮುಗೀತಾ ಕ್ಲಾಸು. ಯಾಕಂದ್ರೆ ಅಪ್ಪಂಗೂ ಗೊತ್ತಿತ್ತು ಸಂಗೀತ ಏನಾಗ್ತಿದೆ, ಏನು ಜಂಟಿ ವರ್ಷೆ ಆಗ್ತಿದೆಯೋ ಏನಾಗ್ತಿದೆ ಎಲ್ಲ ಗೊತ್ತಿತ್ತು. ಒಂದು ದಿವಸ ನೋಡಿದ್ರು, ಏನು ಹೇಳ್ಕೊಟ್ರು ತೆಗಿ ಆಯಿತು ನೋಡಿದೆ. ಸರಿ, ಈ ಥರ ಆಗ ಡೈಲಿ ಕ್ಲಾಸಸ್ ಮಾಡ್ತಿದ್ರು ಅವರು. ಹೋಗ್ತಿದ್ದೆ, ಹಿಂಗೆ ಸುತ್ತಾಕೊಳ್ಳೋದು ಬರೋದು. ನಮ್ಮ ಅಪ್ಪ ಒಂದು ವಾರ ಆದ್ಮೇಲೆ ತೆಗೆದು ನೋಡಿದ್ರು, ಏನಾಗ್ತಿದೆ ಇವಾಗ ಕೊಡು ಅಂತ. ಅಲ್ಲೇ ಇದೆ ಅದು, ಇಲ್ಲೇ ಇದೆಯಾ, ಒಂದು ವಾರದಿಂದ ಹೋಗಿದ್ಯಾ, ಏನಾಗ್ತಿದೆ ಅಂತ ಗೊತ್ತು ಸರಿ ಬಾರಿಸಿದ್ರು. ಆಮೇಲೆ ನಮ್ಮ ಗುರುಗಳ ಹತ್ರ ಹೋಗಿ, ಬರ್ತಾವನೆ ಒಂದು ಕ್ಲಾಸಿಗೆ, ಅಪ್ಪಂಗೂ ಗುರುಗಳಲ್ವ ಅವರು, ಬರ್ತಾ ಇದ್ದಾನೆ. ಸಿಕ್ಕಾಬಿಟ್ಟೆ ಅವ್ರ ಗೌರವ, ಅವ್ರ ಗುರುಗಳು ಅಂದರೆ ಕೈ ಕಟ್ಕೊಂಡು ಹಿಂಗೆ ಬಗ್ಸೇ ಮಾತಾಡ್ತಿದ್ದಪ್ಪ, ಬರ್ತಾ ಇದ್ದಾನೆ ಇವನು ಅಂತ. ಅವ್ರು ಇಲ್ಲ ಅಂದ್ರು. ತಗೊಳ್ಳಿ, ಅವತ್ತು ಬಿತ್ತು ನನಗೆ ಅದೇ. ಅದಾದ್ಮೇಲೆ ಯಾಕೆ ಇಷ್ಟೊಂದು ಹಿಂಸೆ ಮಾಡಿದಿರ ಹಂಗೆ ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಒಂದು ಟೈಮ್ಗೆ ಅರ್ಥ ಆಗುತ್ತೆ ನಿಮ್ಗೆ ಅದು ಎಷ್ಟು ಇಂಪಾರ್ಟೆಂಟು ಅಂತ. ಅದನ್ನು ನನ್ನ ಕಾಲೇಜ್ ಡೇಸಲ್ಲಿ ಇದ್ದಾಗ ನನಗೆ ಅರ್ಥ ಆಯಿತು. ಯಾವಾಗ ಈ ಓದು ಇದು ಎಲ್ಲ ಮಾಡಾದ್ಮೇಲೆನೂ ಅಂದರೆ ಅದು ಒಂಥರ ಹಿಂಸೆ ಆಗಕ್ಕೆ ಶುರುವಾಗುತ್ತೆ ನಿಮಗೆ. ಒಳಗಡೆ ಒಂದು ಮನಸ್ಸಿರುತ್ತೆ, ಇದು ಹೇಳ್ತಾ ಇರೋದು ನೀನು ಇದೇ ಆಗಬೇಕು ಅಂತ. ಅಲ್ಲಿಂದ ಶುರುವಾಯ್ತು ನನಗೆ. ಆವಾಗ ನಾನು ಏನು ಎಕ್ಸಾಮ್ ಕಟ್ಟಿರ್ಲಿಲ್ವಲ್ಲ, ಒಬ್ರು ಹಿಂಗೆ ನನ್ನ ಜೊತೆ ಪ್ರೋಗ್ರಾಮಿಗೆ ಬಂದಾಗ ಸಿಕ್ಕಿದ್ರು. ಅವರು ಎಷ್ಟು ಚಂದ ಹಾಡ್ತೀಯ ನೀನು, ಏನಾಗಿದೆ ನಿಂದು ಮ್ಯೂಸಿಕ್, ಸೀನಿಯರ್ ಎಲ್ಲ ಮುಗಿಸಿದ್ಯಾ ಅಂತ. ನಾನು ಇನ್ನೂ ಜೂನಿಯರ್ ಎಕ್ಸಾಮೇ ಕಟ್ಟಿರಲಿಲ್ಲ. ಅವರು ಟೀಚ್ ಮಾಡ್ತಿದ್ರು. ನೀನು ಇನ್ನೂ ಜೂನಿಯರ್ ಕಟ್ಟಿಲ್ವಾ, ಆಗಲೇ ಶೋಸ್ ಎಲ್ಲ ಮಾಡ್ತಿದ್ಯಾ, ಬಾ ಅದೊಂದು ಮುಗಿಸ್ಕೊ ಅಂತ. ನೀವು ನಂಬಲ್ಲ, 2 ತಿಂಗಳಲ್ಲಿ ಕಲಿತೆ ನಾನೆಲ್ಲ. ಅಂದರೆ ಇಲ್ಲಿ ಇಷ್ಟು ವರ್ಷ ನಾನು ಏನು ವೇಸ್ಟ್ ಮಾಡ್ಕೊಂಡು ಬಂದಿದ್ನಲ್ಲ, ನನಗೆ ಆಯ್ತು ಇನ್ನೂ ಟೈಮ್ ಇಲ್ಲ. ಯಾಕಂದರೆ ಆಲ್ರೆಡಿ ನಾನು ಬೆಂಗಳೂರಿಗೆ ಬರೋ ಪ್ಲ್ಯಾನ್ ಇತ್ತು. ನನಗೆ ಹೆಂಗೆ ಒಂದು ಕಾನ್ಸೆಪ್ಟ್ ಇತ್ತು ಅಂದರೆ, ನಾನು ಬೆಂಗಳೂರಿಗೆ ಹೋದರೆ ಕಲಿಯೋಕ್ಕಂತೂ ಆಗಲ್ಲ, ಕಲ್ತಿರೋದನ್ನ ಯೂಸ್ ಮಾಡ್ಕೋಬೋದು. ಸೊ ಅಷ್ಟೊಳಗೆ ಏನೋ ಒಂದು ಕಲ್ತ್ಬಿಡೋಣ, ಅಷ್ಟೊಳಗೆ ಏನೋ ಒಂದು ಮಾಡೋಣ ಅಂತ 2-3 ತಿಂಗಳಲ್ಲಿ ಆಲ್ರೆಡಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿತ್ತು. ಸೊ ಶುರು ಮಾಡಿ ಅಷ್ಟು ಪಾಠಗಳನ್ನ ಮತ್ತೆ ಕಲಿತು ಎಕ್ಸಾಮ್ ಬರೆದು ಅದ್ರದ್ದೆಲ್ಲ ರಿಸಲ್ಟ್ ತೊಗೊಂಡು ಬೆಂಗಳೂರಿಗೆ ಬಂದಿದ್ದು ನಾನು. ಅದಾದಮೇಲಿಂದ ಅವಾಗ ನಾನು ಏನು ಡಿಸೈಡ್ ಮಾಡೋದು ಅದು ಹಾಗೆ ಆಯಿತು. ಇಲ್ಲಿ ಬಂದು ಇನ್ನೇನು ಕಲಿಯೋಕ್ಕಾಗಲಿಲ್ಲ. ಅಂದರೆ ಕಲ್ತಿರೋದನ್ನೇ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆಮೇಲೆ ಕ್ಲಾಸಸ್ ಶುರು ಮಾಡಿದೆ. ಇಲ್ಲಿ ನಾನು ಏನು ಕಲ್ತಿದ್ನೋ ಅದನ್ನು ಹೇಳ್ಕೊಡೋಕ್ಕೆ ಶುರು ಮಾಡಿದೆ, ಕ್ಲಾಸಿಕಲೆಲ್ಲ. ಸೊ ಆ ಥರ ಜರ್ನಿ ಹಾಗೆ ಮುಂದೆ ಹೊರೀತದು. ಬಟ್ ತಂದೆ ಅಪ್ಪ ಅಮ್ಮನೂ ಸಪೋರ್ಟ್ ಇದ್ದರು.
ಮ್ಯೂಸಿಕಲ್ಲಿ ಇಲ್ಲ ಏನೋ ಮಾಡು. ಅಪ್ಪ ಯಾವತ್ತು ಇವಾಗ ಅವಾಗ್ಲಿಂದನೂ ಬರ್ತಿದ್ದೆ ನಾನು ಆಡಿಷನ್ಸ್ಗೆಲ್ಲ, ಬಟ್ ಅವ್ರು ಯಾವತ್ತು ಹೋಗು ಮಾಡಬೇಡ ಅದೆಲ್ಲ ಅಂತಂದ್ರೆ ಕಷ್ಟ ಇರ್ತಿತ್ತು. ಬಸ್ ಚಾರ್ಜ್ ಕೊಡೋಕ್ಕೂ ಕಷ್ಟ ಇರ್ತಿತ್ತು ಅಪ್ಪಂಗೆ. ಬೆಂಗಳೂರಿಗೆ ಬರ್ಬೇಕಿಲ್ಲ, ನಮ್ಮ ದೊಡ್ಡಮ್ಮನ ಮನೆ ಇತ್ತು ರಾಜಾಜಿನಗರಲ್ಲಿ. ಸೊ ಇಲ್ಲಿಗೆ ಬರ್ಬೇಕಿತ್ತು, ನಾನು ಬೇರೆ ಆಪ್ಷನ್ ಇರಲಿಲ್ಲ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಒಂದು 150 ರೂಪಾಯಿ ಏನೋ ಬಸ್ ಚಾರ್ಜ್. ಅಂದರೆ ಆ 150 ರೂಪಾಯಿನೂ ನಮ್ಮ ಅಪ್ಪ ಅವ್ರ ಹತ್ರ ಫ್ರೆಂಡ್ ಹತ್ರ ಇಸ್ಕೊಂಡು ಹೋಗು ಪರವಾಗಿಲ್ಲ ಅಂತ ಹೇಳಿ ಬಸ್ ಹಚ್ಚಿ ಕೂರಿಸಿ. ಅವಾಗ ಚಿಕ್ಕ ಹುಡುಗ, ನಾನು ಇನ್ನ ಒಂದು 9ನೇ ಕ್ಲಾಸಲ್ಲಿ ಇದ್ರು ಒಂದು ಭಯ ಇರ್ತಿತ್ತು ಅವ್ರಿಗೆ. ಕೂರಿಸಿ ಬಸ್ ಇಳಿಯೋ ತನಕ ಏನು ಇದು ಮಾಡಬೇಡ ಅಂತ ಹೇಳಕ್ ಫೋನ್ಗಳು ಇರಲಿಲ್ಲ. ನಮ್ಮ ಅಣ್ಣಂಗೆ ಯಾವಾಗಲೂ ಫೋನ್ ಮಾಡಿ ಇಂಥ ನಂಬರ್ ಇದೆ ನೋಡಪ್ಪ ಅಂತ ಕಳಿಸಿ ನಮ್ಮ ಅಣ್ಣ ಇಲ್ಲಿ ಬಂದು ಕಾಯ್ತಾ ಇರೋರು ನನ್ನ ಇಳಿಸ್ಕೊಳಕ್ಕೆ. ಸೊ ಅದು ಹೋಗಿ ಆಡಿಷನ್ಸ್ ಅಟೆಂಡ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಸೊ ಆ ಥರ ಶುರುವಾಗಿದ್ದದು. ಇಲ್ಲ ಏನೋ ಸೀರಿಯಸ್ ಆಗಿ ತಗೋಬೇಕು ಮಾಡಬೇಕು ಅಂತ. ಬಟ್ ಮನೆ ಸಪೋರ್ಟು ತುಂಬ ಚೆನ್ನಾಗಿತ್ತು ನನಗೆ. ಸೊ ಹಾಗಾಗಿ ಇವತ್ತು ಇಲ್ಲಿವರೆಗೂ ಸರ್ವೈವ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಇವತ್ತು ಅವ್ರು ಏನಾರು ಹಾಡು ನೋಡಿದಾಗ ಖುಷಿ ಪಡ್ತಾರೆ. ಅವ್ರ ಫ್ರೆಂಡ್ ಏನಾರು ಅಂದಾಗ ನಿಮ್ಮ ಮಗ ಏನು ಇಷ್ಟು ಚೆನ್ನಾಗಿ ಹಾಡ್ತೀನಿ ಇವಾಗ ಅಂದಾಗ ಏನೋ ಖುಷಿ ಪಡ್ತಾರೆ. ಸೊ ಅದು ಜರ್ನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.